ಇವತ್ತು ದಿನ 66. ಸೊ ಇವತ್ತು ಈಗ ಟೈಮು 6 ಗಂಟೆ 20 ನಿಮಿಷ. ಬಸ್ಸು ಇನ್ನೂ ಬಂದಿಲ್ಲ, ಅಂದರೆ ಇವತ್ತು ಬಸ್ ಇಲ್ಲ ಅನ್ನಂಗೆ ಆಯಿತು. ಇನ್ನೇನು ಸ್ಕೂಟಿಯಲ್ಲಿ ಹೋಗ್ಬೇಕಷ್ಟೇ. ಈಗ ಒಂದು ಸ್ವಲ್ಪ ಕಾಳು ತಿನ್ನಬೇಕು, ತಿಂದು ಹೋಗ್ಬೇಕು ಕಾಲೇಜಿಗೆ. ಯಾಕೆಂತಂದರೆ ಟೈಮ್ ಆಗೈತೆ, ಬಸ್ಸು ಇಲ್ಲಿ ಇವತ್ತು. ನಿನ್ನೆ ಈ ಬಸ್ನ ಕಂಡಕ್ಟರ್ನ ಕೇಳಿದ್ದೆ, ಇನ್ಮೇಲೆ ಬಸ್ ಬರೋಲ್ಲ, ಇವತ್ತು ಡ್ರೈವರ್ ಇಲ್ಲ, ನಾಳೆನೂ ಡ್ರೈವರ್ ಇರಲ್ಲ, ಇನ್ನೂ 2-3 ದಿವಸ ಬಸ್ ಬರೋಲ್ಲ ಅಂತ ಹೇಳಿದ್ದ. ಆದರೆ ಬಸ್ಸು ಇವತ್ತು ಬಂತು, ಅಂದರೆ ಆ ಬಸ್ ಬಂದಿಲ್ಲ, ವೈಟು ಬ್ಲೂ ಕಲರ್ದು. ಇವತ್ತು ಬೇರೆಯೇ ಬಸ್ ಬಂದೈತೆ. ಸೊ ಯಾವುದೋ ಬಸ್ ಗೊತ್ತಿಲ್ಲ, ಇವತ್ತು ಗೋಲ್ರಟೆಗೆ ಹೋಗೈತೆ ಬಸ್ಸು. ಇವಾಗ ವೆಯ್ಟ್ ಮಾಡ್ತಿದ್ದೀನಿ, ಯಾಕೆಂದರೆ ಇವತ್ತು ಬಸ್ ಬಂದಿದ್ದೆ ಅದೃಷ್ಟ. ಇಲ್ಲಾಂದಿದ್ರೆ ಸ್ಕೂಟಿಯಲ್ಲಿ ಹೋಗ್ಬೇಕಾಯ್ತು, ಈ ಗಾಳಿಯಲ್ಲಿ ಯಾವನ ಹೋಗ್ತಂಗ್ರು. ಹಂಗಾಗಿ ಆರಾಮಾಗಿ ಬಸ್ಸಾಗೆ ಹೋಗೋಣ. ಬಸ್ಸು ಫೈನಲಿ ಬಂತು ಇವತ್ತು. ಈ ಬಸ್ಸು ಬರಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ಫೈನಲಿ ಬಂತು, ತುಂಬ ಲೇಟಾಗಿ ಬಂದಿತ್ತು. ಆಲ್ರೆಡಿ 8:20 ಆಗಿತ್ತು ಈ ಬಸ್ಸು ಗೋಲ್ರಟೆಗೆ ಹೋಗ್ಬೇಕಾದ್ರೆ. ಸೊ ವಾಪಸ್ ರಿಟರ್ನ್ ಬಂದಾಗ 8:35, ನಮ್ಮೂರಿಗೆ ಬಂದಾಗಲೇ ಆಲ್ರೆಡಿ 8:35 ಆಗಿತ್ತು. ಇವತ್ತು ಬೇರೆ ಬಸ್ ಬಂದಿರೋದು. ಸೊ ಮಾಮೂಲಿ ಬಸ್ ಬಂದಿದ್ರೆ ಸ್ವಲ್ಪ ಬೇಗನೆ ಬರೋದು ಅಂತ ಅಂದ್ಕೊತೀನಿ. ಈ ಬಸ್ಸು ಒಂದು 2-3 ದಿವಸದಿಂದ ಬರಲಿಲ್ದಿರೋ ಕಾರಣ ಜನಗಳೆಲ್ಲ ಮುಂಚೆ ಬಸ್ಸಿಗೆ ಹೋಗ್ಬಿಟ್ಟಿದ್ರು. ಹಂಗಾಗಿ ಬಸ್ಸು ಇವತ್ತೇನು ರಶ್ ಆಗಿರಲಿಲ್ಲ. A few moments later. ಫೈನಲಿ ಬಸ್ಸು 9 ಗಂಟೆ 10 ನಿಮಿಷಕ್ಕೆ ಹೊಸದುರ್ಗ ರೀಚ್ ಆಯಿತು. ಸೊ ಇವತ್ತು ಇದೇ ಬಸ್ ನೋಡ್ರಪ್ಪ ಬಂದಿರೋದು, ಫಾರ್ಚುನರ್ ಬಸ್ ಬಂದಿರೋದು. ಸೊ ಡೈಲಿ ನಮ್ಮದು ಬ್ಲೂ ವೈಟ್ ಬಸ್ ಬರ್ತಿತ್ತು, ಆದರೆ ಇವತ್ತು ಬೇರೆಯೇ ಬಸ್ ಬಂತು. ಇವಾಗ ಸೀದಾ ತಿಂಡಿ ತಿನ್ನೋಕ್ಕೆ ಹೋಗ್ಬೇಕಾಗಿತ್ತು, ಅದಕ್ಕಾಗಿ ನಾನು ಬಂದಿದ್ದು ಜಯದೇವ ಟಿಫನ್ ಸೆಂಟರ್. ಇವತ್ತು ನನಗೆ ಮೊದಲೇ ಟೈಮ್ ಆಗಿಬಿಟ್ಟಿತ್ತು, ಅಲ್ಲದೇ ಇಲ್ಲಿ ಹೋಟ್ಲಲ್ಲೂ ಕೂಡ ರಶ್. ಸೊ ಆದರೂ ಏನೂ ಮಾಡೋಕ್ಕಾಗಲ್ಲ, ಅರ್ಧ ಗೀ ರೈಸು 2 ವಡೆ ತಿಂದೆ, ಅಷ್ಟಕ್ಕೆ ಇವತ್ತು ಟೈಮ್ ಆಗೋಗ್ಬಿಟ್ಟಿತ್ತು. ಇನ್ನೂ 2 ಇಡ್ಲಿ ತಿನ್ನೋಣ ಅಂತ ಅಂದ್ಕೊಂಡೆ, ಟೈಮ್ ಇರಲಿಲ್ಲ. ಈಗ ಕಾಲೇಜಿಗೆ ಹೋಗ್ತಿದ್ದೀನಿ, ಆದರೆ ಫುಲ್ ಆಗೈತೆ ಸ್ಟೋರೇಜು. ಇವತ್ತು ಡೇ 66, ನಿನ್ನೆ ವೀಡಿಯೋ ಡೇ 65. ಆ ವಿಡಿಯೋ ಸೇವ್ ಮಾಡೋಣ ಅಂದರೆ ಫುಲ್ ಆಗಿಬಿಟ್ಟೈತೆ ಸ್ಟೋರೇಜು. ಸೇವ್ ಮಾಡೋಕ್ಕೂ ಜಾಗ ಇಲ್ದಂಗೆ ಆಗೈತೆ. ಇವಾಗ ಮತ್ತೆ ಸ್ಟೋರೇಜ್ ಕಡಿಮೆ ಮಾಡ್ಕೊಂತ ನಡ್ಕೊಂಡು ಹೋಗ್ತಿದ್ದೀನಿ ಕಾಲೇಜಿಗೆ. ಟೈಮ್ ಆಲ್ರೆಡಿ 9:31. A few moments later. ಕಾಲೇಜ್ ಹತ್ತಿರಕ್ಕೆ ಬರೋವಷ್ಟೊತ್ತಿಗೆ ಟೈಮು ಎಷ್ಟಾಗಿತ್ತಪ್ಪ ಅಂತಂದರೆ ಕರೆಕ್ಟಾಗಿ ಟೈಮು 9:45 ಆಗಿತ್ತು. ಸೊ 1/4 ಗಂಟೆ ಲೇಟಾಗಿ ಬಂದಂಗೆ ಆಯ್ತು ಅಷ್ಟೇ, ಜಾಸ್ತಿ ಏನು ಲೇಟಾಗಿ ಬಂದಿಲ್ಲ. ಸೊ ಕರೆಕ್ಟಾಗಿ ಅವರು ಇನ್ನೇನು ಸೈನ್ ಗೀನೆಲ್ಲ ಹಾಕಿ ಬರೋಷ್ಟೊತ್ತಿಗೆ ನಾನು ಕೂಡ ಕಾಲೇಜ್ ಒಳಗೆ ಎಂಟ್ರಿ ಕೊಟ್ಟೆ. ಸೊ ಜಾಸ್ತಿ ಲೇಟಾಗಿ ಬಂದರೆ ಒಂಥರ ಆಗುತ್ತೆ ಗುರು ನನಗೆ. ಸ್ವಲ್ಪ ಕರೆಕ್ಟ್ ಟೈಮಿಗೆ ಬಂದ್ರೇ ನನಗೆ ಒಂಥರ ಕ್ಲಾಸ್ ಕೇಳೋಂಗೆ ಆಗೋದು, ಇಲ್ಲಾಂದರೆ ಮೂಡ್ ಔಟ್ ಆಗ್ಬಿಡುತ್ತೆ. ಸೊ ಆದರೂ ಏನೂ ಮಾಡೋಕ್ಕಾಗಲ್ಲ, ಇವತ್ತು ಫಸ್ಟ್ ಪೀರಿಯಡ್ ಇತ್ತು, ಹಂಗಾಗಿ ಸ್ವಲ್ಪ ಬೇಗನೆ ನಡ್ಕೊಂಡು ಮೆಟ್ಲು ಹೊತ್ಕೊಂಡು ಬೇಗ ಹೋದೆ. 3 hours later. ಸಮಯ ಮಧ್ಯಾಹ್ನ 1:15. ಈಗ ನಾವು ಬಂದಿದ್ದು ಎಲ್ಲಿಗಪ್ಪ ಅಂದರೆ ಶ್ರೀ ಗೋಕುಲದರ್ಶಿನಿ ಹೋಟೆಲ್ಗೆ. ಸೊ ಇಲ್ಲೇ TB ಸರ್ಕಲಲ್ಲಿರೋ ಹೋಟ್ಲಿಗೆ ಬಂದು ನಾನು ಮಸಾಲೆ ದೋಸೆ ತಗೊಂಡೆ, ಇವತ್ತು ಸ್ಪೆಷಲ್ ಆಗಿರಲಿ ಅಂತಂದು. ಸೊ ನಮ್ಮ ಕರಿಯಪ್ಪ ಖಾಲಿ ದೋಸೆ ತಗೊಂಡಿದ್ದ. ಇವತ್ತು ಮಧ್ಯಾಹ್ನದ ಊಟ ಇದೆ, ದೋಸೆ ತಿಂದು ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದೆ. ಈ ಬಸ್ಸು ಬೆಳಗ್ಗೆ ಬಂದರೆ ಮಧ್ಯಾಹ್ನ ಬರಲ್ಲ, ಮಧ್ಯಾಹ್ನ ಬಂದರೆ ಬೆಳಗ್ಗೆ ಬರಲ್ಲ, ಇದೊಂಥರ ಹೇಳೋಕ್ಕಾಗಲ್ಲ ಯಾವಾಗ ಹೆಂಗೆ ಅಂತಂದು. ಸೊ ಹಂಗಾಗಿ ಇವತ್ತು ಬಸ್ಸು ಇದೆಯೋ ಇಲ್ಲೋ ಅಂತ ಫಸ್ಟು ನೋಡಬೇಕಾಗಿತ್ತು. ನಾನು ಅದೃಷ್ಟ ಗುರು, ಇವತ್ತು ಮಧ್ಯಾಹ್ನನೂ ಬಸ್ ಬಂದಿತ್ತು. ಯಾಕೆಂದರೆ ಈ ಬಸ್ಸು ಯಾವಾಗ ಹೆಂಗೆ ಅಂತ ಹೇಳೋಕ್ಕೆ ಆಗಲ್ಲ. ನಾನು ಹೇಳಿದ್ನಲ್ವ 2 ದಿವಸ 3 ದಿವಸ ಬಸ್ಸೇ ಬಂದಿರಲಿಲ್ಲ ಅಂತಂದು. ಸದ್ಯ ಬಸ್ಸು ಬಂದಿತ್ತು, ಸೀಟು ಕೂಡ ಖಾಲಿ ಇತ್ತು. ಹೇಳ್ಬೇಕಂತಂದರೆ ಈ ಬಸ್ ಫುಲ್ಲು ರಶ್ ಆಗೋದು. ಸೊ 2-3 ದಿವಸ ಬಂದಿರಲಿಲ್ಲಲ್ಲ ಜನಗಳೆಲ್ಲ, ಈ ಬಸ್ಸು ಇನ್ನೇನು ಬರೋಲ್ಲ ಅಂತ ಅಂದ್ಕೊಂಡಿರ್ತಾರೆ. ಸೊ ಆದರೆ ಇವತ್ತು ಬಸ್ ಬಂತು ನೋಡ್ರಿ, ಜನನೇ ಇಲ್ಲ, ಫುಲ್ಲು ಖಾಲಿ ಹೊಡಿತೈತೆ ಬಸ್ಸು. ಖಾಲಿ ಅಂದರೆ ಖಾಲಿ, ಯಾಕೆಂತಂದರೆ ಒಂದು 2-3 ದಿವಸ ನಿಲ್ಲಿಸ್ಬಿಟ್ರೆ ಅಷ್ಟೇ ಗುರು, ಜನಗಳು ಆಲೇ ಬಸ್ ಬರಲ್ಲ ಇದು ಅಂತ ಅಂದ್ಕೊಂಡ್ಬಿಡ್ತಾರೆ. ಸೊ ಹಂಗಾಗಿ ಇವತ್ತು ಕೂಡ ಅಷ್ಟೇ ಏನು ರಶ್ ಇರಲಿಲ್ಲ. ಹೇಳ್ಬೇಕಂದ್ರೆ ಮಧ್ಯಾಹ್ನ ಟ್ರಿಪ್ಪಲ್ಲಿ ಫುಲ್ ಆಗಿರೋದು, ನಿಂತ್ಕೊಂಡು ಹೋಗ್ತಿದ್ದೆ, ಎಷ್ಟೊತ್ತಿ ನಿಂತ್ಕೊಂಡು ಕೂಡ ಹೋಗಿದ್ದೀನಿ ಈ ಟ್ರಿಪ್ಪಲ್ಲಿ. ಸೊ ಏನೂ ಮಾಡೋಕ್ಕಾಗಲ್ಲ, ಬಸ್ಸು ಸೀದಾ ಹೊರಡ್ತು 2:15ಗೆ. ಅದಾದಮೇಲೆ ಡೀಸೆಲ್ ಹಾಕ್ಸಿರ್ಲಿಲ್ಲ. ಸೊ ಹೇಳ್ಬೇಕಂತಂದರೆ ಇವಾಗ ಇನ್ನೊಂದು ಬ್ಲೂ ಕಲರ್ ಬಸ್ ಬರ್ತಿತ್ತಲ್ಲ, ಅದೇ ನನಗೆ ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು ಈ ಬಸ್ಸಿಗೆ ಕಂಪೇರ್ ಮಾಡಿದರೆ. ಸೊ ಇದಕ್ಕಿನ್ನೂ ಅದೊಂಥರ ಚೆನ್ನಾಗೈತೆ ಗುರು. ಅದು ಮಂಗಳೂರು ಸೈಡ್ ಬಸ್ಸು, ಶ್ರೀ ಕಾರಣಗಿರಿ ವಿನಾಯಕ ಅಂತ ಐತವ್ರ ಮುಂದೆ ಹೆಸರು, ನೀವು ನೋಡೇ ಇರ್ತೀರ ವೀಡಿಯೋದಲ್ಲೆಲ್ಲ ಬಂದಿದ್ದ ಬಸ್ಸು. ಸೊ ಆ ಬಸ್ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು, ಬಟ್ ಏನೂ ಮಾಡೋಕ್ಕಾಗಲ್ಲ. ಈ ಬಸ್ನ ಇವತ್ತು ತಂದಿರುವಂಥದ್ದು ಲೈನ್ಗೆ ಡೀಸೆಲ್ ಹಾಕ್ಸ್ಕೊಂಡು
ಈ ಬಸ್ಸು ನಮ್ಮೂರಿಗೆ 3:25ಕ್ಕೆ ಬಂತು. ಹೇಳ್ಬೇಕಂದ್ರೆ ಈ ಬಸ್ಸಿನ ಮುಂದೆ ಗೋರ್ಮೆಂಟ್ ಹೋಗಿರುತ್ತೆ, KSRTC ಗೊತ್ತೇ ಅಲ್ಲ ನಿಮ್ಗೂ. 2:30ಗೆ ಅದು ಕೂಡ ಬಿಡುತ್ತೆ, ಇದು ಕೂಡ ಬಿಡುತ್ತೆ. ಸೊ ಹಿಂದೆ ಮುಂದೆ ಬರ್ತವೆ, ಒಂದು 10 ನಿಮಿಷ ಡಿಫ್ರೆನ್ಸ್ ಅಷ್ಟೇ. ಸೊ ಈ ಬಸ್ ಲೇಟಾಗಿ ಬರುತ್ತೆ, KSRTC ಮುಂದೆ ಹೋಗಿರುತ್ತೆ, ಆಲ್ರೆಡಿ ಹೋಗೋದು KSRTC. ಸೊ ಇವಾಗ ಸೀದಾ ನಾನು ಮನೆಗೆ ಹೋಗ್ಬೇಕು. ಈಗ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀನಿ. ಏನಪ್ಪ ಅಂತಂದರೆ ಇವತ್ತು ವಿಡಿಯೋನ 2:45ಗೆ ಹಾಕಿದ್ದು ಮಧ್ಯಾಹ್ನ. ಯಾಕಪ್ಪ ಅಂದರೆ ಬೆಳಿಗ್ಗೆ ಸ್ಟೋರೇಜು ಫುಲ್ ಆಗಿತ್ತು. ಸ್ಟೋರೇಜ್ ಕಡಿಮೆ ಮಾಡಿ ವಿಡಿಯೋ ಸೇವ್ ಮಾಡಿ ಅಪ್ಲೋಡಿಗೆ ಹಾಕಿದರೆ 2 GB ಇತ್ತು ವಿಡಿಯೋ ಅದು ಅಪ್ಲೋಡ್ ಆಗೋಕ್ಕೆ. 2 GB ಅಪ್ಲೋಡ್ ಮಾಡೋಕ್ಕೆ ಎಷ್ಟೊತ್ತು ಬೇಕು? ಕಮ್ಮಿ ಅಂದರೆ 1 ಗಂಟೆ ಅಂದ್ಕೊಳ್ರಿ. ಫುಲ್ ಟವರ್ ಇದ್ದರೆ 1 ಗಂಟೆಗೆ ಆಗಿಬಿಡುತ್ತೆ. 1 ಗಂಟೆನೂ ಬೇಡ, ಅದಕ್ಕಿಂತ ಮುಂಚೆನೇ ಆಗುತ್ತೆ. ಆದರೆ ಅಪ್ಲೋಡಿಗೆ ಹಾಕಿದ್ದು 12 ಗಂಟೆಗೆ, ಅದು ಅಪ್ಲೋಡ್ ಆಗಿದ್ದು 2 ಗಂಟೆಗೆ. ಯಪ್ಪ ಸಾಕಾಗೋತಪ್ಪ. ಅಪ್ಲೋಡ್ ಆಗಂಗಿಲ್ಲ ಬೇಗ. ಏನು ಪ್ರಾಬ್ಲಮ್ ಆಗಿತ್ತೋ ಗೊತ್ತಿಲ್ಲ, ಯೂಟ್ಯೂಬ್ ಸರ್ವರ್ಸ್ ಏನಾರು ಬ್ಯುಸಿ ಇದ್ವೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ 2 ಗಂಟೆಗೆ ಅಪ್ಲೋಡ್ ಆಯಿತು. 2:45ಗೆ ವಿಡಿಯೋ ಹಾಕಿದ್ದೀನಿ. ಸೊ ಬಸ್ಸಲ್ಲಿ ಬರುವಾಗ ವಿಡಿಯೋ ಪಬ್ಲಿಷ್ ಮಾಡಿದ್ದು. ಬೆಳಗ್ಗೆನೇ ತಮ್ಮನೇಲಿ ರೆಡಿ ಮಾಡಿಟ್ಟಿದ್ದೆ, ಆದರೆ ವಿಡಿಯೋ ಪಬ್ಲಿಷ್ ಮಾಡೋಕ್ಕಾಗಿರಲಿಲ್ಲ. ಸಾರಿ, ಇವತ್ತು ವಿಡಿಯೋನ ಲೇಟಾಗಿ ಹಾಕಿದ್ದೀನಿ. ಡೇ 65 ವಿಡಿಯೋನ ನೋಡಿರಿ, ಒಟ್ಟಿನಲ್ಲಿ ಎಂಜಾಯ್ ಮಾಡಿರಿ. ಇವಾಗ ಮನೆಗೆ ಹೋಗಬೇಕು. ಸೊ ಇವತ್ತಂತೂ ಫುಲ್ಲು ನೀರು ಕುಡ್ದಿದ್ದೀನಿ, ಯಾಕೆಂದರೆ ನಡ್ಕೊಂಬಂದು ಸಾಕಾಗೋತು. ಇವತ್ತಂತೂ ನೀರು ಕುಡಿ 1 hour later. ಈಗ ಸಮಯ 4 ಗಂಟೆ. ಈಗ 1 ಲೀಟ್ರ್ ನೀರು ಕುಡ್ದಿದ್ದಾಯಿತು. ಸೊ ಅಲ್ಲಿಗೆ ಫೈನಲಿ 2.5 ಲೀಟ್ರ್ ನೀರು ಕುಡ್ದಂಗೆ ಆಯ್ತು. ಯಾಕೆಂದರೆ ಬೆಳಗ್ಗೆ ಬಿಸಿನೀರು ಕುಡಿದಿರ್ತೀನಿ ಅರ್ಧ ಲೀಟ್ರು, ಮತ್ತು ಈ ಬಾಟ್ಲದ 2 ಲೀಟ್ರು ಅಂದರೆ 2.5 ಆಯಿತು. One hour later. ಈಗ ಸಮಯ 5 ಗಂಟೆ. ಸೊ ಇವತ್ತು ವರ್ಕೌಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ನಿನ್ನೆ ಬೆಳಗ್ಗೆ ವರ್ಕೌಟ್ ಮಾಡಿದ್ದೆ, ಆದರೆ ಇವತ್ತು ಸಂಜೆ ವ್ಯಾಯಾಮ ಮಾಡಬೇಕು. ಯಾಕಪ್ಪ ಅಂತಂದರೆ ಸೊ ನಿನ್ನೆ ಬೇಗ ಎದ್ದಿದ್ದೆ, ಇವತ್ತು ಎದ್ದೊಳಕ್ಕಾಗಲಿಲ್ಲ. ಯಾಕೆಂದರೆ ನಿನ್ನೆ ವಿಡಿಯೋ ನೋಡಿದರೆ ಗೊತ್ತಾಗಿರುತ್ತೆ. ನಿನ್ನೆ ಸಂಜೆ ಕರೆಕ್ಟಾಗಿ 2:45ಗೆ ವಿಡಿಯೋ ಹಾಕಿದ್ದು ನಾನು, ಮಧ್ಯಾಹ್ನ 2:45ಗೆ. ಆ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ. ನಾನು ನಿನ್ನೆ ನೈಟು ಮಲ್ಕೊಂಡಿದ್ದೆ, 12:15 ಆಗ್ಬಿಡ್ತು. ಸೊ ಎಲ್ಲ ಎಡಿಟ್ ಮುಗಿಸಿ ಎಲ್ಲ ಸೇವ್ ಮಾಡಿ ಮಲ್ಕೊಳ್ಳೋಷ್ಟೊತ್ತಿಗೆ ಅಂದರೆ ಅದು ಇನ್ನೊಂದು ಸ್ವಲ್ಪ ಇತ್ತು. ಅದನ್ನು ನಾಳೆ ಮಾಡಿದೆ, ಅಂದರೆ ಅವತ್ತು ಬಿಟ್ಟು ಮುಂದಿನ ದಿನ ಮಾಡಿದೆ. ಏನೂ ಮಾಡೋಕ್ಕಾಗಲ್ಲ. ರಾತ್ರಿ ಫುಲ್ಲು ಲೇಟಾಗಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದೊಳಕ್ಕೆ ಆಗಲ್ಲ. ಬೆಳಗ್ಗೆ ಅಂತೂ ಎದ್ದೊಳಕ್ಕಾಗಲಿಲ್ಲ, ಅದಕ್ಕಾಗಿಯೇ ಮಲ್ಕೊಂಡೆ. ಸೊ ಅದಕ್ಕಾಗಿಯೇ ಇವತ್ತು ಬೆಳಿಗ್ಗೆ ಲೇಟಾಗಿ ಎದ್ದಿದ್ದರಿಂದ ಇವತ್ತು ಬೆಳಿಗ್ಗೆ ವರ್ಕೌಟ್ ಮಾಡಿಲ್ಲ. ಹಾಗಾಗಿ ಈಗ ವರ್ಕೌಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಇವಾಗ ಹೋಗಿ ವ್ಯಾಯಾಮ ಶುರು ಮಾಡಬೇಕು. ಇವತ್ತಿನ ಸಂಜೆ ವ್ಯೂ ನೋಡ್ರಿ ಹೆಂಗೈತೆ, ಬ್ಯೂಟಿಫುಲ್ ವ್ಯೂ. ಸೊ ಆರೆಂಜ್ ಕಲರ್ ಕಾಣಿಸ್ತಿರುವಂಥ ಸ್ಕೈ, ಹಂಗೆ ಈ ಕಡೆ ಬಂದರೆ ದ ಕಾಲ್ ಆಫ್ ಬ್ಲೂ ಅಂತಾರಲ್ಲ, ಹಂಗೆ ಫುಲ್ ಬ್ಲೂ, ಈ ಕಡೆ ಆರೆಂಜ್. ಇವಾಗ ವರ್ಕೌಟ್ ಶುರು ಮಾಡಬೇಕು. 1 hour later. ಈಗ ಸಮಯ 6:30. ಈಗ ಮನೆಗೆ ಹೋಗುವಂಥ ಸಮಯ. ಇವತ್ತಿನ ವ್ಯಾಯಾಮ ಎಲ್ಲ ಮುಗಿಸ್ಕೊಂಡು ಸ್ಟೋರೇಜ್ ಫುಲ್ ಆಗೈತೆ. ವ್ಯಾಯಾಮ ಮಾಡೋದೆಲ್ಲ ತೋರಿಸೋವಷ್ಟು ಜಾಗ ಇಲ್ಲ ಫೋನಲ್ಲಿ, ಹಂಗಾಗಿ ಈಗ ಸ್ಕಿಪ್ ಮಾಡಿದ್ದೀನಿ. ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ. ಅರ್ಧ ಟ್ಯಾಂಕು ಪೆಟ್ರೋಲ್ ಇತ್ತು ಬೈಕಿನಲ್ಲಿ. ಕತ್ಲಾಯಿತು ಹೋಗೋಷ್ಟರಲ್ಲಿ. ಈಗ ತುಂಬ ಹೊಟ್ಟೆ ಹಸಿದ್ರಿಂದ ಒಂದು ಸ್ವಲ್ಪ ಹೆಸರು ಕಾಳು ಕಡಲೆಕಾಳನ್ನ ತಿನ್ನಬೇಕು. 1 hour later. ಇವತ್ತಿನ ರಾತ್ರಿ ಡೇಟು ಮುದ್ದೆ ಮತ್ತು ಇದು ಬದನೆಕಾಯಿ ಬಜ್ಜಿ. ಸೊ ಇವತ್ತಿನ ರಾತ್ರಿ ಡೇಟ್ ಇದೆಯಾ, ಇದು ಇವತ್ತಿನ ಡೇ ಟ್ರಾನ್ಸ್ಫಾರ್ಮೇಷನ್ ಫೋಟೋ. ಈಗ ಸಮಯ 10:20. ಸೊ ಇವತ್ತಿನ ದಿನವನ್ನು ಮುಗಿಸುವಂಥ ಟೈಮ್ ಬಂತು. ಸೊ ಒಂದು ಖುಷಿ ಸುದ್ದಿ ಏನಪ್ಪ ಅಂದರೆ ಸಿಲ್ವರ್ ಪ್ಲೇ ಬಟನನ್ನು ನಾಳೆ ರಿಸೀವ್ ಮಾಡ್ಕೊತೀನಿ, ನಾಳೆ ಇಸ್ಕೊತೀನಿ. ಸೊ ಕೊರಿಯರ್ ಬಾಯ್ ಅಣ್ಣ ಫೋನ್ ಮಾಡಿತ್ತು, ಹೊಸದುರ್ಗಕ್ಕೆ ಬರ್ತೀಯಲ್ಲಪ್ಪ ಅಲ್ಲೇ ಇಸ್ಕೊಂಬಿಡು, ಸೀದಾ ತಂದು ಬಸ್ ಸ್ಟ್ಯಾಂಡಿಗೆ ಕೊಡ್ತೀನಿ ಅಂತಂದು. ಸೊ ಹಂಗಾಗಿ ನಾಳೆ ಸಿಲ್ವರ್ ಪ್ಲೇ ಬಟನ್ನ ಇಸ್ಕೋಬೇಕು. ಇಸ್ಕೊಂಡು ಅನ್ಬಾಕ್ಸ್ ಮಾಡೋಣ. ಸೊ ಯಾವ ಥರ ಹೊಸ್ದಾಗಿ ಅಂದರೆ ಮೊದಲೆಲ್ಲ ಸ್ವಲ್ಪ ದೊಡ್ಡದು ಬರ್ತಿತ್ತು, ಇವಾಗ ಸ್ವಲ್ಪ ಚಿಕ್ಕದು ಮಾಡಿದ್ರಂತೆ. ನೋಡೋಣ ಯಾವ ಸೈಜಿಗೆ ಬಂದೈತೆ ಅಂತಂದು ಹೇಳ್ತೀನಿ, ಮತ್ತು ಅನ್ಬಾಕ್ಸ್ ವೀಡಿಯೋ ಮಾಡೋಣಂತೆ. ಸೊ ಬೇಗ ಈ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಲ್ರೆಡಿ 1000 ದಾಟಿ ಮುನ್ನುಗ್ತಾ ಇದ್ದೇವೆ. ದಯವಿಟ್ಟು ಕನ್ನಡದ ಯೂಟ್ಯೂಬ್ ಚಾನಲ್ಗಳಿಗೆ ಸಪೋರ್ಟ್ ಮಾಡಿರಿ.
ಸಬ್ಸ್ಕ್ರೈಬ್ ಮಾಡಿರಿ, ಪಕ್ಕದಲ್ಲಿ ಬರೋ ಗಂಟೆ ಬಟನ್ ಒತ್ತಿ ಆಲ್ ಅಂತ ಇಟ್ಕೊಂಡ್ರೆ ನೆಕ್ಸ್ಟ್ ಹಾಕೋ ವೀಡಿಯೋಸ್ದು ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಇವತ್ತು ವೀಡಿಯೋನ ಲೇಟಾಗಿ ಹಾಕಿದ್ದೀನಿ, ಡೇ 65. ಈ ವಿಡಿಯೋನ ಜಸ್ಟ್ ಎಡಿಟ್ ಮಾಡಿ ಇಟ್ಟಿದ್ದೀನಿ. ಸೊ ನಾಳೆ ಬೇಗ ಹಾಕ್ತೀನಿ ವೀಡಿಯೋನ, ಅಷ್ಟಕ್ಕೊಂದೇನು ಲೇಟ್ ಆಗಲ್ಲ. ಸೊ 6 ಗಂಟೆಗೆ ಹಾಕ್ತೀನಿ ಅಂತ ಹೇಳಿ ಹಾಕೋಕ್ಕಾಗ್ತಿಲ್ಲ, ಯಾಕೆಂತಂದರೆ ಬೆಳಗ್ಗೆ ಎದ್ದು ಎಡಿಟ್ ಮಾಡಿ ತಮ್ನೇಲ್ ಮಾಡಿ ಅಂತ ಭಾಳ ಕೆಲಸ ಇರುತ್ತೆ ಗುರು, ಹಂಗಾಗಿ ಹಾಕೋಕ್ಕಾಗ್ತಿಲ್ಲ. ಸಾರಿ, ಕ್ಷಮೆ ಇರಲಿ. ಇದೇ ಥರ ವೀಡಿಯೋಸ್ ಮಾಡ್ತಿರ್ತೀನಿ. ಇಷ್ಟು ಹೇಳ್ತಾ ಇವತ್ತಿಗೆ ಕೂಡ 5 ಟಾಸ್ಕ್ಗಳು ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಸಿಲ್ವರ್ ಪ್ಲೇ ಬಟನ್ ಬರುತ್ತೆ, ನಿದ್ದೆ ತುಂಬ ಖುಷಿ ಆಗ್ಬಿಡ್ತು ಗುರು. ಓಕೆ, ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ, ಸಿಗೋಣ ನಾಳಿನ ವೀಡಿಯೋದಲ್ಲಿ. ಬಾಯ್.